ಇದಾರಲ್ಲ ಶಿವಮೊಗ್ಗ ನಗರದಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಅದೇ ನಾವು ಇಲ್ಲಿ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತೀವಿ. ಹಾಂ ಬೆಳಗ್ಗೆಯಿಂದ ಸಂಜೆ ತನಕ ಒಂದು 800 ರೂಪಾಯಿ 1000 ರೂಪಾಯಿ ಸಿಗುತ್ತೆ ಅಂತೇಳಿ ನಾವು ಇಲ್ಲಿ ದುಡಿಯೋಕ್ಕೆ ಅಂತ ಬರ್ತೀವಿ. ನಮಗೆ ಕೆಲವೊಂದು ಏರಿಯಾಗಳಲ್ಲಿ ಐಟಮ್ಗಳು ಆರ್ಡರ್ ಹಾಕ್ತಾರೆ. ಅಲ್ಲಿಗೆ ಹೋದ್ವಿ ಅಂತಂದರೆ ನಮಗೆ ಅಲ್ಲಿ ದುಡ್ಡು ಪೇ ಮಾಡಲ್ಲ, ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡಿರ್ತಾರೆ, ಪೇ ಮಾಡಲ್ಲ. ನಮಗೆ ಹೆದರ್ಸೋದು ಹೊಡಿಯೋದು ಆ ಥರ ಎಲ್ಲ ಇದು ಮಾಡಿಬಿಟ್ಟು ಐಟಮ್ ಎಲ್ಲ ಕಸ್ಕೊಂಡು ಕಳಿಸ್ಕೊಡೋದು ಆ ಥರ ಮಾಡ್ತಾ ಇದ್ದಾರೆ. ನಿಮ್ಗೆ ರಕ್ಷಣೆ ಇಲ್ಲ? ರಕ್ಷಣೆ ಇಲ್ಲ. ಲಾಸ್ಟ್ ದಸರಾ ಟೈಮಲ್ಲೂ ಇದೇ ಥರ ಆಗಿತ್ತು. ಆವಾಗ ನಾವು ಕಂಪ್ಲೇಂಟ್ ಕೂಡ ಕೊಡಕ್ಕೆ ಹೋಗಿದ್ವಿ. ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಕಂಪ್ಲೇಂಟೇ ತೊಗೊಂಡಿಲ್ಲ, ನೀವು ಯಾಕೆ ಅಲ್ಲಿ ಡೆಲಿವರಿ ಕೊಡಕ್ಕೆ ಹೋಗಿದ್ರಿ ಅಂತ ಬೈತಾರೆ. ಡೆಲಿವರಿ ಕೊಡೋಕ್ಕೆ ಹೋದ್ರೆ ನಮ್ಮ ಕರ್ತವ್ಯ ಅದೇ, ನಾವು ಅದನ್ನೇ ಮಾಡಬೇಕು, ಮಾಡ್ತಾ ಇದ್ವಿ. ಈಗ ನಮ್ಮ ಝೊಮ್ಯಾಟೊ ಅವರಿಗೂ ಸಮೇತ ಸೇಮ್ ಅದೇ ಥರ ಆಗಿದೆ. ಈ ನಮ್ಮ ಸ್ವಿಗ್ಗಿಯಲ್ಲಿ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿ. ಅವ್ರಿಗೆ ಈಗ ಗಂಡು ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ ಅಂತ ಹೆಣ್ಮಕ್ಳಿಗೆ ಯಾವ ಥರ ಆಗ್ಬೋದು ಅನ್ನೋದು ನಾವು ಯೋಚನೆ ಮಾಡೋ ಅಂತ. ಅವರು ನಮ್ಮ ಥರನೇ ಅವರು ಕೆಲಸ ಮಾಡ್ತಾರೆ. ಅವರೆಲ್ಲ ನಮ್ಮ ಸಹೋದರಿಯರಿದ್ದಂಗೆ. ಹೌದು, ಅದು ನಾವು ಪಾಪ ರಾತ್ರಿ 11 ಆದರೂ ಡೆಲಿವರಿ ಕೊಡ್ತಾ ಇರ್ತೀರಿ, ನೋಡಿದ್ದೀನಿ. ಹೆಣ್ಮಕ್ಳು ಕೊಡ್ತಾ ಇರ್ತಾರೆ, ಗಂಡು ಮಕ್ಕಳು ಕೊಡ್ತಾ ಇರ್ತಾರೆ. ಯಜಮಾನರುಗಳು ರಿಟೈರ್ಡ್ ಆದವರು ಇದ್ದಾರೆ ನಮ್ಮಲ್ಲಿ. ಆಮೇಲೆ ಮಕ್ಕಳುಗಳು ಕೆಲವರು ಇದ್ದಾರೆ, ಅವರಿಗೂ ಕೂಡ ಕಾಲೇಜ್ ಹುಡುಗರು ಅವರೆಲ್ಲ ರಕ್ಷಣೆ ಇಲ್ದಂಗೆ ಆಗಿದೆ. ಅದಕ್ಕೆ ನಮಗೆ ಒಂಚೂರು ಸಹಕಾರ ಬೇಕು ಅಂತ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ಒತ್ತಾಯ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ವಿರೂಪಾಕ್ಷ ಜೊತೆಗೆ ಬ್ಲಿಂಕಿಟ್ನವರು ವಂದನೆಗಳು.